ಸರ್ ಈ ಸರಿ ನಿಮಗೆ KTMಗಳು, ಡಾಮಿನರ್ಗಳು, R15ಗಳು ಯಾವ ಗಾಡಿ ಬೇಕು ಬನ್ನಿ ಸರ್, ಎಲ್ಲ ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ. ಕಮ್ಮಿ ಬೆಲೆ ಬೇಕು, ಬುಲೆಟ್ ಬೇಕು ಅಂತಕ್ಕಂಥವ್ರಿಗೆ 1,85,000ಕ್ಕೆ ಬ್ಲಾಕ್ ಕಲರ್ ಬುಲೆಟ್ ಇದೆ. 1,75,000ಕ್ಕೆ ಗನ್ ಮೆಟಲ್ ಗ್ರೇ ಇದೆಯಣ್ಣ. 1,25,000 ಥಂಡರ್ ಬರ್ಡ್ ಕೊಡ್ತಾಣ. ಒಂದು ಜನರಲ್ ಸರ್ವಿಸು ಫ್ರೀ. ಆಲ್ ಕರ್ನಾಟಕ ಗಾಡಿಗಳು ಕೊಟ್ಟಿದ್ರೆ ಎಷ್ಟು ಗಾಡಿ ಕೊಟ್ಟಿರ್ಬೋದು ಇಲ್ಲಿವರೆಗೂ ನಿಮ್ಮ ಹಿಸ್ಟ್ರಿಲಿ? ಸಾವಿರಾರು ಗಾಡಿಗಳು ಕೊಟ್ಬಿಡಿ. ಸಾವಿರಾರು ಗಾಡಿಗಳು ಅಲ್ವಾ? ಡ್ಯೂಕ್ 250 ಎರಡು ಗಾಡಿಗಳಿದಾವೆ. 21 ಮಾಡಲು ಇದೆ, ಹಾಗೆ 19 ಮಾಡಲು ಇದೆ. 1,55,000 ಇದು ಬಂದ್ಬಿಟ್ಟು 1,78,000. ಹಾಗೆ ಡ್ಯೂಕ್ 390cc ಯಾರಿಗಾದ್ರೂ ಬೇಕಂದ್ರೆ 1,75,000 ಸಿಗುತ್ತೆ. ಎಲ್ಲಾ ಗಾಡಿಗಳಿಗೂ ಲೋನ್ ಆಗುತ್ತೆ. ಇದರಲ್ಲಿ ಬೇರೆ ಫಿಟ್ಟಿಂಗ್ಸ್ 60,000 ರೂಪಾಯಿ ಫಿಟ್ಟಿಂಗ್ ಇದೆ. ಟೂರಿಂಗ್ ಕಿಟ್ ಇದೆ, ಗಾರ್ಡ್ಸ್ ಇದೆ, ಫ್ಯಾಗ್ ಲ್ಯಾಂಪ್ ಇದೆ, ನೆಕ್ಕಲ್ ಕವರ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಇದೆ ಸರ್ ಗಾಡಿನಲ್ಲಿ. ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇದೆ ಅದರಿಂದ ಕಮ್ಮಿಗೆ, ಅದರಿಂದ ಕಂಡೀಷನ್ ಗಾಡಿಗಳು. ಆಮೇಲೆ ಚಿಕ್ಕ ಗಾಡಿಗಳು ಬೇಕಾದ್ರೆ ಸ್ಕೂಟಿಗಳು, ಲರ್ನರ್ಗಳು ಇರ್ತಾರಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರುಗಳು, ಅವರಿಗೆ ಎಲ್ಲ ಸ್ಕೂಟಿಗಳು ಇದೆ. ನೋಡಿ ಸ್ನೇಹಿತರೆ, ಬರೀ ಗಾಡಿ ವರ್ಷಕ್ಕೆ ಮಾಡಕ್ಕೆ ಹುಡುಗರು ಎಷ್ಟು ಜನ ಇದ್ದಾರೆ ಇಲ್ಲಿ ಕೆಲಸಕ್ಕೆ, ಅಷ್ಟು ಗಾಡಿಗಳನ್ನ ಇಟ್ಟಿರ್ತಾರೆ MS ಕಾರ್ ಲಿಂಕ್ಸ್ ಅಲ್ಲಿ. ನೋಡಿ MS ಕಾರ್ ಲಿಂಕ್ಸ್ ಅಲ್ಲಿ ಆಲ್ರೆಡಿ ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಬುಲೆಟ್, KTM ಎಲ್ಲಾ ತರ ಗಾಡಿಗಳು ಇದಾವೆ. ಅದಲ್ದಲೆ ಇಲ್ಲೂ ಕೂಡ ನೋಡಿ ಸ್ಕೂಟರ್ಗಳು ಕೂಡ ಇದಾವೆ. 43,000, 50,000, 55,000, 60,000, 80,000 ಎಲ್ಲಾ ತರ ರೇಟ್ಗೂ ನಿಮಗೆ ಸ್ಕೂಟರ್ಗಳು ಸಿಗ್ತಾ ಇದೆ. ಇದಲ್ದಲೆ ಇನ್ನೂ ಸ್ಟಾಕ್ಗಳು ಇದಾವೆ. MS ಕಾರ್ ಲಿಂಕ್ಸ್ ಅಲ್ಲಿ ಪ್ರತಿ ಗಾಡಿಗೂ ಲೋನು ಕೂಡ ಮಾಡಿಸ್ಕೊಡ್ತಾರೆ. ನೋಡೋಲ್ಲ ಸ್ನೇಹಿತರೆ, ಹೈಲೈಟ್ಸ್ ಅಲ್ಲಿ ಸ್ಕೂಟರ್ಗಳಿಂದ ಹಿಡಿದು ನಿಮಗೆ ಬುಲೆಟ್ ಇಂದ ಹಿಡಿದು ಎಲ್ಲಾ ತರ ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಕೂಡ ಸಿಗ್ತಾ ಇದೆ. ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇದೆ, ಲೋನು ಕೂಡ ಮಾಡಿಸ್ಕೊಡ್ತಾರೆ. ಹೌದು ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಗೇನ್ ಮತ್ತೆ ಬೆಂಗಳೂರಿನ ಬನಶಂಕರಿಯಲ್ಲಿ ಇರ್ತಕ್ಕಂಥ MS ಕಾರ್ ಲಿಂಕ್ಸಿಗೆ ಬಂದಿದ್ದೀನಿ. ನಮ್ಮ ಜೊತೆ ಕಲೀಂ ಸರ್ ಇದ್ದಾರೆ, MS ಕಾರ್ ಲಿಂಕ್ಸ್ ಓನರ್ ಆಗಿರ್ತಕ್ಕಂಥವ್ರು. ಸರ್ ಹೇಗಿದ್ದೀರಾ? ರಂಜಾನು ಆಯ್ತು, ಯುಗಾದಿನೂ ಆಯ್ತು. ರಂಜಾನ್ ಆಯ್ತು, ಉಗಾದಿ ಆಯ್ತು, ಮತ್ತೆ ಹೊಸ ಸ್ಟಾಕ್ ತರಿಸಿದೀನಿ. ಎಲ್ಲ ರೀಸನೇಬಲ್ ಪ್ರೈಸಸ್ ಇದೆ. ಎಲ್ಲ ಹೊಸ ಗಾಡಿಗಳು ತರದೇ ಗಾಡಿ. ಡ್ಯಾಂಪರಿಂಗ್ ಸಿಸ್ಟಮ್ ಎಂತದಿಲ್ಲ, ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ, ನೀಟ್ ಆಗಿ ಹಳ್ಳಿಗಳಿಂದ ಬಂದೆ. ಲಾಸ್ಟ್ 2-3 ವಿಡಿಯೋ ಇಂದ ಸಿಕ್ಕಾಪಟ್ಟೆ ಹಳ್ಳಿಯಿಂದ ಜನಗಳು ಬಂದು ತುಂಬಾ ಗಾಡಿಗಳು ತಗೊಂಡ್ರು ಕಸ್ಟಮರ್ಗಳು. ಅವ್ರಿಗೆ ಡಾಕ್ಯುಮೆಂಟ್ಗಳು ನಾವು ಕುರಿಯರ್ ಮಾಡಿದ್ವಿ. ತುಂಬಾ ಅಲ್ಲಿಂದ ಕುರಿಯರ್ ಮಾಡಿ ಡಾಕ್ಯುಮೆಂಟ್ ಮತ್ತೆ ಥ್ಯಾಂಕ್ಸ್ ಹೇಳ್ತಾರೆ. ಇಷ್ಟು ಈಸಿ ಪ್ರಾಸೆಸ್ ಅಂತ ಕೇಳ್ತಾರೆ. ಆಮೇಲೆ ನಿಮ್ ಬಗ್ಗೆ ತುಂಬಾ ಕೇಳ್ತಾರೆ, MVP ಹಾಕಿದ್ದಾರೆ ಸರ್ ಅಂತ. ಇಲ್ಲ ಸರ್, ಥ್ಯಾಂಕ್ ಯು. ಆಮೇಲೆ ಎರಡನೇದು ಏನಂದ್ರೆ, ಬನ್ನಿ ಬಂದು ನಾಲ್ಕು ಕಡೆ ನೋಡ್ತೀರಲ್ಲ, ಇಲ್ಲೂ ಬಂದು ನೋಡಿ, ಗೊತ್ತಾಗುತ್ತೆ ಡಿಫ್ರೆಂಟ್ ಏನಿದೆ ಗೊತ್ತಾಗುತ್ತೆ, ಕ್ವಾಲಿಟಿ ಏನ್ ಗೊತ್ತಾಗುತ್ತೆ, ಪ್ರೈಸಸ್ ಏನಿದೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಒಂದು ಹೋದೆ ಗಾಡಿ ತಗೊಂಡು ಆ ತರ ಇರಲ್ಲ. ನಮ್ಮಲ್ಲಿ ಬಂದು ಬೇರೆ ಕಡೆ ಚೆಕ್ ಮಾಡಿ, ಬೇರೆ ಕಡೆ ನೋಡಿ ನಮ್ಮಲ್ಲೂ ಬಂದು ಚೆಕ್ ಮಾಡಿ. ಗಾಡಿಗಳು ಕಂಡೀಷನ್ ಇರುತ್ತೆ, ಹೊಸ ಗಾಡಿ ತರ ಇರುತ್ತೆ, ಪ್ರೈಸಸ್ ರೀಸನಬಲ್ ಇರುತ್ತೆ. ಆಲ್ ಕರ್ನಾಟಕ ಗಾಡಿಗಳು ಕೊಟ್ಟಿದ್ರೆ ಎಷ್ಟು ಗಾಡಿ ಕೊಟ್ಟಿರ್ಬೋದು ಇಲ್ಲಿವರೆಗೂ ನಿಮ್ಮ ಹಿಸ್ಟ್ರಿಲಿ? ಸಾವಿರಾರು ಗಾಡಿಗಳು ಕೊಟ್ಬಿಡಿ. ಸಾವಿರಾರು ಗಾಡಿಗಳು ಅಲ್ವಾ? ನೀವು ಹೇಳೋ ಪ್ರಕಾರ 4 ಶೋರೂಮ್ಗಾದ್ರೂ ಹೋಗಿ ನಮ್ಮ ಹತ್ರ ಬನ್ನಿ, ಇಲ್ಲ ನಮ್ಮ ಶೋರೂಮಿಗೆ ಬಂದು ಆಮೇಲೆ ಬೇರೆ ಕಡೆ ಹೋಗಿ ಚೆಕ್ ಮಾಡ್ಕೊಂಡು ಮತ್ತೆ ಬನ್ನಿ ಅಲ್ವಾ? ಹೌದು. ಓಕೆ. ಹಾಗೆ RTO ಚಾರ್ಜಸ್ ಕಮಿಷನ್ ಇಲ್ಲ ಅಂತ ಇಲ್ಲ, ಡೈರೆಕ್ಟ್ ಆಗಿ ಹೇಳಿದೀನಿ. ಇಲ್ಲ, ಆಮೇಲೆ ಸೆಂಟರ್ ಪರ್ಸನ್ ಯಾರ್ದೋ ಗಾಡಿ ಅವ್ನಿಗೆ ಕುಣಿಸಿ ವ್ಯಾಪಾರ ಮಾಡೋದು, ಮತ್ತೆ ಹೈಡಿಂಗ್ಸ್ ವ್ಯಾಪಾರ, ಅಲ್ಲಿ ಒಂದು ವ್ಯಾಪಾರ, ಇಲ್ಲಿ ಒಂದು ವ್ಯಾಪಾರ, ಇಂಥದ್ದಿಲ್ಲ. ನಾನೇ ಡೈರೆಕ್ಟ್ ಆಗಿ ವ್ಯಾಪಾರ ಮಾಡ್ತೀನಿ ಅಷ್ಟೇ. ನಿಮಗೂ ಗೊತ್ತಲ್ಲ, ಬೈಕ್ ವ್ಯವಹಾರ ಬಂತಂದ್ರೆ ತಡಿಯೋಣ, ಗಿರಾಕಿಗೆ ಫೋನ್ ಹಾಕ್ತೀನಿ, ಎಷ್ಟು ಹೇಳ್ತೀಯಣ್ಣ ಫೈನಲ್ ಅಂತ ಫೋನ್ ಹಾಕಿದ್ದು ಮಾಡೋದು. ಎಲ್ಲ ಆದ್ಮೇಲೆ ಲಾಸ್ಟಿಗೆ ಕಮಿಷನ್ ಇಷ್ಟ ಆಯ್ತು ಕೊಡೋಣ ಅಂತ ಹೇಳೋದು, ಅಂತ ಸೀನ್ ಇಲ್ಲ. ಏನ್ ಫೈನಲ್ ಆಗಿರುತ್ತೋ ಅದೇ ಪ್ರೈಸ್, ಅದ್ರ ಮೇಲೆ ₹1 ಎಕ್ಸ್ಟ್ರಾ ಇಲ್ಲ. ಹಿಡನ್ ಚಾರ್ಜಸ್ ಆಗ್ಲಿ ಕೇಳೋದಾಗ್ಲಿ ಎಂತದಿಲ್ಲ. ಈಗ 1,70,000 ಹೇಳ್ತಾ ಇದ್ದೀರಾ, 140 ಕ್ಲೋಸ್ ಮಾಡಿದೆ ಎಕ್ಸಾಂಪಲ್ ನಾನು, ಅಲ್ವಾ? 1,70,000 ಹೇಳಿದ್ರಿ ಕರೆಕ್ಟಾ? 165 ಕ್ಲೋಸ್ ಆಯ್ತು. ಅದ್ರ ಮೇಲೆ ₹1 ಕೇಳಲ್ಲ ನೀವು, ಕಮಿಷನ್ ಅದು ಇದು ಅಂತ. ಅಷ್ಟು ಕೊಡು, ನಿನ್ನ ಹೆಸರು ಟ್ರಾನ್ಸ್ಫರ್ ಆಗುತ್ತೆ, ತಗೊಂಡೋಗೋಣ. ಮತ್ತೆ ಸಣ್ಣ ಪುಟ್ಟ ನನಗೆ ಹಿಂಗ್ ಬೇಕು ಹಂಗ್ ಬೇಕು ಅಂದ್ರೆ ಪಕ್ಕದಲ್ಲಿ 2 ಗ್ಯಾರೇಜ್ ಇಕ್ಕಿದ್ದೀನಿ, 4 ಮೆಕ್ಯಾನಿಕ್ ಇಕ್ಕಿದ್ದೀನಿ. ಸಣ್ಣ ಪುಟ್ಟ ನಿಮ್ಗೆ ಹಿಂಗ್ ಬೇಕು ಹಂಗ್ ಬೇಕಂದ್ರೆ ಚೈನೀಸ್ ಆಯಿಲ್, ಹಿಂಗ್ ಲೂಬ್ರಿಕೆಂಟ್, ಇಂಜಿನ್ ಆಯಿಲ್ ಎಲ್ಲ ಚೆಕ್ ಮಾಡಿ ನಿಮ್ ಮುಂದೆ ಚೆಕ್ ಮಾಡಿ ಕೊಟ್ಟು ಕಳ್ಸ್ತೀವಿ ಗಾಡಿ. ಒಂದು ಜನರಲ್ ಸರ್ವಿಸ್ ಫ್ರೀ ಅಂತ ಹೇಳಿದ್ರೆ, ಸರ್ವಿಸ್ ಫ್ರೀ ಸ್ಟಾರ್ಟಿಂಗ್, ಜನರಲ್ ಸರ್ವಿಸ್ ಫ್ರೀ ಅಂತ ಹೇಳ್ಬಿಟ್ಟೆ ಅಷ್ಟೇ ಅಲ್ವಾ? ಹೌದು. ಓಕೆ. ಹಾಗಾದ್ರೆ ಈ ಸರಿ ನಿಮ್ಮ ಹತ್ರ ಆಲ್ಮೋಸ್ಟ್ ನೋಡ್ತಾ ಇದೀವಿ, KTM ಡ್ಯೂಕ್ಗಳಾಗಿರ್ಬೋದು, R15 ಆಗಿರ್ಬೋದು, ಸ್ಕೂಟರ್ಗಳಾಗಿರ್ಬೋದು, ಆಮೇಲೆ 650cc ಸೂಪರ್ ಅದೆಲ್ಲ ತರಿಸಿದೀರಾ? ಎಲ್ಲ ತರ ಗಾಡಿಗಳು ಒಳಗೂ ಕೂಡ ಇದಾವೆ. ಬನ್ನಿ, ಇದೆಲ್ಲ ನೋಡಿದ್ರಲ್ಲ ನೀವು. ಕಸ್ಟಮರ್ ವೆಯ್ಟ್ ಮಾಡ್ತಾರೆ, ಅವ್ರು ವೆಯ್ಟ್ ಮಾಡಿಸೋದ್ರೊಳಗಡೆ ವಿಡಿಯೋ ಡೀಟೇಲ್ಸ್ ನ ಕೊಟ್ಟು ಆದಷ್ಟು ನಮಗೆ ಕಳ್ಸಿಕೊಡ್ತೀವಿ. ಥ್ಯಾಂಕ್ ಯು ಸರ್. ಡೀಟೇಲ್ಸ್ ಕೊಡ್ತೀರಾ? ಬನ್ನಿ ಸರ್. ಇದು KTMಗಳು ನೋಡಿ, ಎಲ್ಲಾ ತರ KTMಗಳು ನಮ್ಮಲ್ಲಿ ಸ್ಟಾಕ್ ಇರುತ್ತೆ. 390 2017 ಮಾಲ್ 390 ಗಾಡಿ ಶೋರೂಮ್ ಕಂಡೀಷನ್ ಇದೆ. ಕಸ್ಟಮರ್ 65,000 ಕಿಲೋಮೀಟರ್ ಓಡಿಸಿದ್ದಾರೆ, ಆದ್ರೂ ಹೊಸ ಗಾಡಿ ತರ ಹಾಕಿದ್ದಾರೆ. ಸಿಂಗಲ್ ಓನರ್ ಗಾಡಿ ಇದು, ತುಂಬಾ ರೀಸನಬಲ್. ಈ ಬೆಲೆಗೆ ಯಾರು ಕೊಡೋಕ್ಕಾಗಲ್ಲ. 1,75,000 ರೂಪಾಯಿ ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ. 1,75,000 ರೂಪಾಯಿ ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ. ಗಾಡಿ ಹೊಸ ಗಾಡಿಯಿಂದ ಕಮ್ಮಿ ಇಲ್ಲ ಸರ್, ತುಂಬಾ ನೀಟ್ ಇದೆ ಗಾಡಿ. ನೆಕ್ಸ್ಟ್ ನಿಮಗೆ KTM 250 ಬಂದು 1,78,000 ಹೇಳ್ತಾ ಇದೀನಿ.
24,000 ಕಿಲೋಮೀಟರ್ ಓಡಿದೆ. 2021ನೇ ಮಾಡಲಿದ್ದು. ಶೋರೂಮ್ ಕಂಡೀಷನ್ ಇದೆ, ಎಲ್ಲ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ, ಗಾರ್ಡ್ಸ್ ಇದೆ, ಆಮೇಲೆ ನೆಕ್ಕಲ್ ಕವರ್ ಬೇಕಾದ್ರೂ ಕೊಡ್ತೀವಿ, ಎಲ್ಲ ತರ ಫಿಟ್ಟಿಂಗ್ಸ್ ಇದೆ ಸರ್ ಇದರಲ್ಲಿ. ಓಕೆ, ಏನು ರೇಟ್ ಫೈನಲ್ ಈಗ? ಫೈನಲ್ ನಮ್ಮ MVP ಕನ್ನಡ ಚಾನಲ್ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀವಿ. ಇದರಲ್ಲಿ 1,75,000 ರೂಪಾಯಿ ಎಕ್ಸೈಡ್ ಆಗ್ಬಹುದು. 1,75,000 ಅದರಲ್ಲೂ ಸ್ಲೈಟ್ಲಿ ಮಾಡುವ. ನೆಕ್ಸ್ಟ್ ಬೇಕಲ್ಲ ಚಿತ್ರದುರ್ಗ ರಿಜಿಸ್ಟ್ರೇಷನ್ ಗಾಡಿ, KA16 ಚಿತ್ರದುರ್ಗ ಗಾಡಿ. ಚಿತ್ರದುರ್ಗ ಅವರು ಇದ್ರೆ ಆರಾಮಾಗಿ ಲೋಕಲ್ ಗಾಡಿ ಈ ಪ್ರೈಸ್ಗೆ ಸಿಕ್ಕಲ್ಲ. ಅಲ್ಲಿ ಚಿತ್ರದುರ್ಗನಲ್ಲಿ ಸಿಕ್ಕಲ್ಲ, ಬೆಂಗಳೂರಲ್ಲಿ ಸಿಕ್ಕಲ್ಲ. ಆ ಪ್ರೈಸ್ 1,55,000 ರೂಪೀಸ್ಗೆ ಆಗುತ್ತೆ ಗಾಡಿ. 2019 ಮಾಡಲ್ ಗಾಡಿ. ಗಾಡಿ ನೋಡಿ ಹೊಸ ಗಾಡಿ ತರ ಇದೆ ಗಾಡಿ. ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಬೆಂಗಳೂರ್ದು ಏನಾದ್ರು ಪ್ರೂಫ್ ಕೊಡ್ಬೇಕು ಅಂದ್ರೆ, ಬೇರೆ ಕಡೆ ವಾಸ ಆಗಿದ್ರು ಆಧಾರ್ ಕಾರ್ಡ್ ಹೊರಗಡೆ ಇದ್ರು ಬೆಂಗಳೂರ್ದು ರೆಸಿಡೆಂಟಲ್ ಪ್ರೂಫ್ ರೆಂಟಲ್ ಅಗ್ರಿಮೆಂಟ್ ಕೊಟ್ರೆ ಸಾಕು, ಆಗುತ್ತೆ. ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಆಗುತ್ತೆ. ಏನ್ ರೇಟ್ ಈಗ ಚಿತ್ರದುರ್ಗ ರಿಜಿಸ್ಟ್ರೇಷನ್ ಗಾಡಿ? ಹೇಳ್ದಲ್ಲ ಸರ್, 1,55,000 ರೂಪೀಸ್. 1,55,000 ರೂಪಾಯಿ. ಯಾರು ಈ ಮಾಡಲ್ ಗಾಡಿ ಬೆಂಗಳೂರಿನಲ್ಲಿ ಯಾರು ಕೊಡಲ್ಲ, ಯಾರು ಕೊಡಕ್ಕಾಗಲ್ಲ. 250cc ಅದು ಪಕ್ಕ 100%. ಬೇರೆ ಗಾಡಿ ಬೇರೆ ಯಾವ ಗಾಡಿ ಬೇಕು ನಿಮಗೆ? KTM ಇದು ಡಾಮಿನರ್ಗಳು ಇದೆ. ಡಾಮಿನರ್ಗಳು 2023 ಮಾಡಲ್ ಗಾಡಿ, ಹೊಸ ಗಾಡಿ ತರ ಇದೆ ಗಾಡಿ. ಗಾಡಿನಲ್ಲಿ ಫುಲ್ ಫಿಟ್ಟಿಂಗ್ಸ್ ಇದೆ, ಏನು ನೀವು ಒಂದು ಪೈಸಾ ಖರ್ಚು ಮಾಡಂಗಿಲ್ಲ. ಗಾರ್ಡು, ಟೂರಿಂಗ್ ಕಿಟ್ ಇದೆ ನೋಡಿ, ಟೂರಿಂಗ್ ಕಿಟ್ ಇದೆ. ಎಲ್ಲ ಗಾಡಿ ಹೊಸ ಗಾಡಿ, ಶೋರೂಮ್ ಇಂದ ಈಗ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬೋದು, ಹಂಗಿದೆ ಗಾಡಿ. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದು ನಿಮ್ಗೆ ಒಂದು 2,25,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡೋಣ. 2,25,000 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಮಾಡೋಣ, ಡೆಫಿನೆಟ್ ಆಗಿ ಮಾಡೋಣ ಸರ್. ಹೆಚ್ಚು ಕಮ್ಮಿ ಅಂದ್ರೆ 10,000 20,000ನಾ? ಯಾಕೆ ಫ್ರೀನೇ ಮಾಡಬೇಡಿ, ಹೇಳಿ ಎಷ್ಟು ಮಾಡ್ಕೊಡ್ತೀರಾ? ಆಗತ್ತೆ, ಮಾಡೋಣ. ಮುಂದೆ ಬರ್ಲಾ? ಮುಂದೆ ಬರಲಿ. ಸೂಪರ್. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಡಾಮಿನರ್ 400cc. ಡಾಮಿನರ್ 400cc 2022 ಮಾಡಲು, ಚಾರ್ಕೋಲ್ ಬ್ಲಾಕ್. ಇದು ಗಾಡಿ ಹೊಸ ಗಾಡಿ ತರ ಇದೆ. ಇದನ್ನು ಗಾಡಿ ಎಲ್ಲ ಫಿಟ್ಟಿಂಗ್ಗಳು, ಟೂರಿಂಗ್ ಕಿಟ್ ಇದು ಬಾಕ್ಸ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಇದೆ ಗಾಡಿಯಲ್ಲೇ ಇದೆ, ಫಿಟ್ಟಿಂಗ್ಸ್ ಎಲ್ಲ. ಆಮೇಲೆ ಕ್ಯಾಮ್ರಾ ಫಿಟ್ಟಿಂಗ್ ಫ್ರೇಮ್ ಎಲ್ಲ ಇದೆ. ಆಮೇಲೆ ಇದು ಫೋನ್ ಇದನ್ನು ಬೋಜ್ ಗೀಜ್ ಎಲ್ಲ ಇದೆ, ಮೊಬೈಲ್ ಹೋಲ್ಡರ್ ಇದೆ. ಆಮೇಲೆ ನಿಮ್ಗೆ ಕ್ಯಾಮ್ರಾ ಹೋಲ್ಡರ್ಗಳು ಇದೆ. ಏನು ನೀವು ₹1 ಫಿಟ್ಟಿಂಗ್ ಮಾಡಂಗಿಲ್ಲ. ಹೊಸ ಗಾಡಿ ಬೇರೆ ಫಿಟ್ಟಿಂಗ್ ಮಾಡ್ಬೇಕಂದ್ರೆ 25,000 30,000 ಬೇಕು ಇಷ್ಟು ಫಿಟ್ಟಿಂಗ್ ಮಾಡಕ್ಕೆ. ಹೇಳಿ ಸರ್, ಅದಕ್ಕೆ ರೇಟ್ ಬೆಲೆ 2022 ಮಾಡಲಿದ್ದು. 22 ಮಾಡಲಿ ಎಷ್ಟು ಇದೆ ಗಾಡಿ? ಬೇರೆ 5,000 ಕಿಲೋಮೀಟರ್, 17,000 ಕಿಲೋಮೀಟರ್ ಇದೆ, 17,000 ಕಿಲೋಮೀಟರ್ ಓಡಿದೆ. ರೇಟ್ ಹೇಳ್ತಾ ಇದ್ದೀರಾ? 2,15,000. 2,15,000 2,25,000 ರೂಪಾಯಿ. ಹಾಂ ಸರ್. ಆಮೇಲೆ ನಿಮಗೆ ಲೋ ಮಾಡಲ್ ಗಾಡಿ ಬೇಕಂದ್ರೆ 2017, 2018 ಎಲ್ಲ ತರ ಡಾಮಿನರ್ಗಳು ಇರುತ್ತೆ ನಮ್ಮಲ್ಲಿ. 2017 ಇದು 2017 ಆದ್ರೂ ಮಾಡಲ್ 2017 ಗಾಡಿ 23 ಇಂದ ಏನು ಕಮ್ಮಿ ಇಲ್ಲ ಗಾಡಿ. ಆ ತರ ಇದೆ ಎಲ್ಲ ಕಂಡೀಷನ್ ಗಾಡಿ. ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಇಲ್ಲ ಈ ಗಾಡಿ? ಫಿಟ್ಟಿಂಗ್ ಇಲ್ಲ 2017 ನಲ್ಲಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಸರ್. 2017 ಮಾಡಲು ಡಾಮಿನರ್ 400 ಈ ಬೆಲೆಗೆ ಯಾರು ಕೊಡಕ್ಕಾಗಲ್ಲ ನಿಮಗೆ. 1,25,000 ರೂಪೀಸ್ಗೆ ಆಗುತ್ತೆ ಫೈನಲ್. ಬನ್ನಿ, 1,25,000 ರೂಪಾಯಿ. ಈ ಸರಿ ನಿಮಗೆ KTMಗಳು, ಡಾಮಿನರ್ಗಳು, R15ಗಳು ಯಾವ ಗಾಡಿ ಬೇಕು ಬನ್ನಿ ಸರ್, ಎಲ್ಲ ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ. R15 2022 ಮಾಡಲಿದ್ದು, 2020 ಮಾಡಲು, ಸಾರಿ 2020 ಮಾಡಲು, 2020 43,000 ಓಡಿದೆ. ನಮ್ಮಲ್ಲಿ ಗೊತ್ತು ನಿಮಗೆ, ಜಾಸ್ತಿ ಓಡಿದ್ರು ಗಾಡಿ ಕಂಡೀಷನ್ ಇರುತ್ತೆ, ಡ್ಯಾಂಪರಿಂಗ್ ಸಿಸ್ಟಮ್ ಇಲ್ಲ, ಫಸ್ಟ್ ಹೇಳಿದ್ದೀನಿ ನಾನು. ಆಮೇಲೆ ಎರಡನೇದು 1,30,000 ರೂಪಾಯಿಗೆ ಆಗುತ್ತೆ. ಇದು 2020 ಮಾಡಲು 1,30,000 ರೂಪಾಯಿಗೆ ಆಗುತ್ತೆ. ಬಜಾರ್ನಲ್ಲಿ ಯಾರು ಆ ಬೆಲೆ ಕೊಡೋಕ್ಕಾಗಲ್ಲ ಸರ್. ಈ ತರ ಕಂಡೀಷನ್ ಇರೋ ಗಾಡಿ, ಫುಲ್ ಕಂಡೀಷನ್ ಇದೆ ಗಾಡಿ. ರೀಪೇಂಟ್ ಗಿದ್ದಿ ಆಕ್ಸಿಡೆಂಟ್ ಫ್ರೀ ಗಾಡಿ ಎಲ್ಲ, ಆ ತರ ಏನು ಇರಲ್ಲ. 1,30,000. ಹೌದು, ಕಂಪ್ಲೀಟ್ ಗಾರ್ಡ್ಸ್ ಇದೆ ಇದರಲ್ಲಿ, ಎಲ್ಲ ಗಾರ್ಡ್ಸ್ಗಳು, ಸಾರಿ ಗಾರ್ಡ್, ಇದು ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಇದೆ ಗಾಡಿಯಲ್ಲಿ. ನೆಕ್ಸ್ಟ್ ಇನ್ನೊಂದು ಎಲ್ಲ ಇದೆ. ನೆಕ್ಸ್ಟ್ ಗಾಡಿ 2021 ಮಾಡಲು, 2021 ಮಾಡಲಿದ್ದು, 2021 ಮಾಡಲು ಗಾಡಿ. ಶೋರೂಮ್ ಕಂಡೀಷನ್ ಇದೆ ಗಾಡಿ. ಬೇರೆ 1,45,000 1,45,000 ರೂಪಾಯಿಗೆ ಆಗುತ್ತೆ ಫೈನಲ್. ಆಗ್ಲೇನು 14,000 ಚಿಲ್ಡ್ರೆ ಅಂದ್ರಿ? ಇಲ್ಲ 1,45,000 ರೂಪಾಯಿಗೆ ಫೈನಲ್ ಆಗುತ್ತೆ ಈ ಗಾಡಿ. 1,45,000 ಮಾಡಲು R15 ಕೊಡ್ತಾ ಇದ್ದೀರಾ? ಹೌದು ಅಲ್ವಾ ಸರ್? ಹೌದು, ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ 2022 ಸರ್, ಅದು 2022 ಮಾಡಲು, ವರ್ಷನ್ 4M ಗಾಡಿ. ತುಂಬಾ ನೀಟ್ ಇದೆ ಗಾಡಿ. ಬಂದು ನಿಮ್ಗೆ ಬೇರೆ 10,000 ಓಡಿದೆ, ಬರೀ 10,000 ಕಿಲೋಮೀಟರ್ ಓಡಿದೆ.
22 ಮಾಡ್ಲು 22 ಮಾಡಲು 2 ವರ್ಷದಿಂದ ಬರೀ 10,000 ಓಡಿಸಿದ್ದಾರೆ ಗಾಡಿ 10,000 ಕಿಲೋಮೀಟರ್ ಓಡಿದೆ ಗಾಡಿ. ಹೊಸ ಗಾಡಿ ತರ ಇದೆ ಗಾಡಿ. ಗಿದ್ದಿ ಆಕ್ಸಿಡೆಂಟ್ ಇದು ಆ ತರ ಸೀನ್ಗಳು ಏನು ಇರಲ್ಲ. ಗಾಡಿ ಏಕ್ದಮ್ ನೀಟ್ ಇರುತ್ತೆ ಸರ್ ಗಾಡಿ. ಈಗೇನ್ ರೇಟ್ ಹೇಳ್ತಾ ಇದ್ದೀರಾ? ಗಾಡಿ 1,80,000 ಹೇಳ್ತಾ ಇದೀನಿ. 1,80,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,80,000 ಹೇಳ್ತಾನೆ, ಹೆಚ್ಚು ಕಮ್ಮಿ ಆಗುತ್ತೆ. ಕಿಲೋಮೀಟರ್ ಓಡಿರ್ತಕ್ಕಂಥ R15 ಕೊಡ್ತಾ ಇದ್ದೀರಾ? ಬರ್ಲಿ ನೀವು, ಸ್ಲೈಟ್ಲಿ ನೆಗೋಷಿಯಬಲ್. ಬರ್ಲಿ, ಊರಿಂದ ಬರ್ತಾರೆ, ದೂರ ಇಂದ ಬರ್ಲಿ ಗಾಡಿಗಳು. MS ಕಾರ್ಲಿಂಗ್ ಅಂತ ನಾವು ನೋಡ್ಕೊಳ್ಳಿ, ಹೆಸರು ನೋಡ್ಕೊಳ್ಳಿ, ಅಡ್ರೆಸ್ ನೋಡ್ಕೊಳ್ಳಿ. ಬನಶಂಕರಿ ಮೇನ್ ರೋಡ್ ಅಲ್ಲಿ ನಮ್ದು ಆಫೀಸ್ ಇದೆ. BMTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡೋದು MS ಕಾರ್ಲಿಂಗ್ ಅಂತ ಕ್ಲೀನ್ ಆಗಿ ತೋರಿಸುತ್ತೆ. ಲೊಕೇಶನ್ ಕ್ಲೀನ್ ಆಗಿ ತೋರಿಸುತ್ತೆ. ಬನ್ನಿ, MVP ಕನ್ನಡ ಬಂದು ಸಬ್ಸ್ಕ್ರೈಬ್ ಮಾಡಿರೋದು ತೋರಿಸಿ, ಹೆಚ್ಚು ಕಮ್ಮಿ ಮಾಡುವ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಹಾಗೆ ಬನ್ನಿ ಸರ್, ಇನ್ನು KTM ಗಳು ಇದಾವೆ, 200 ಅದು ಇದು ಎಲ್ಲ ಇದೆ. ಇದು ಡೀಟೇಲ್ಸ್ ಹೇಳಿ. ಇವು RC 200 ಏಕ್ದಮ್ ಹೊಸ ಗಾಡಿ ತರ ಇದೆ. ಬೇರೆ ಮಾಡಲು 2015 ಮಾಡ್ಲು. ಟೈರ್ಗಳು ಇರಲಿ, ಹೊಸ ಟೈರ್ ಇದೆ, ಎರಡೂ ಹೊಸ ಟೈರ್ ಇದೆ. ಗಾಡಿ ಶೋರೂಮ್ ಕಂಡೀಷನ್ ಇದೆ ಗಾಡಿ. ನಿಮ್ಗೆ 200cc ಇದು 2015 ಮಾಡಲು 1,25,000 ಕೊಡ್ತೀನಿ. 1,25,000 ರೂಪಾಯಿಗೆ ಆಗುತ್ತೆ. ಗಾಡಿ ನೀಟ್ ಕಂಡೀಷನ್. ಸೂಪರ್. ಅದೇ ರೀತಿ RC 200 KTM. RC 200ಗಳು ಎರಡು ಗಾಡಿ ಇದೆ. ಎರಡೂ 2022 ಮಾಡಲು. 2,10,000 15,000 16,000 ಅಷ್ಟೇ ಹೊಡಿರೋ ಗಾಡಿಗಳಿದು. 2,10,000 ರೂಪಾಯಿ, 2,10,000 ರೂಪಾಯಿ. ಬನ್ನಿ, ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಎರಡು ಕೂಡ ನೋಡಿ ಸ್ನೇಹಿತರೆ, ಅಲ್ಲೂ ಒಂದು ಗಾಡಿ ಇದೆ, ಅದು ಕೂಡ 2,10,000 ರೂಪಾಯಿ. ಇದು ಕೂಡ 2,10,000 ರೂಪಾಯಿ. 2022 ಮಾಡ್ಲಾ? 2022 ಮಾಡಲು. ಹೌದು. ಸೂಪರ್. ಹಾಗೆ ಪಕ್ಕದಲ್ಲಿ ಇನ್ನೂ ಗಾಡಿಗಳಿದಾವೆ, ಆ ಗಾಡಿಗಳ ಡೀಟೇಲ್ಸ್ ತಗೋಣ ಬನ್ನಿ. ಇಲ್ಲಿ ಯಾವ್ದು ಸರ್ ಇದು ಗಾಡಿಗಳು? ರಾಯಲ್ ಎನ್ಫೀಲ್ಡ್ ಮೆಟ್ಯೂರ್. ರಾಯಲ್ ಮೆಟ್ಯೂರ್ ಅಂತ ಬರುತ್ತೆ. ಇದು ಸೂಪರ್ ಮೆಟ್ಯೂರ್ ಅಂತ ಬರುತ್ತೆ. 650cc ಸರ್. ಇದು 650cc. ಹೌದು. ಈ ಬಾಲಿವುಡ್ ಅಲ್ಲಿ ಮೂವಿಗಳಲ್ಲಿ ಯೂಸ್ ಮಾಡ್ತಾರಲ್ಲ. ಹೌದು ಸರ್, ಬಾಲಿವುಡ್ ಗಾಡಿಗಳು ಬರುತ್ತಲ್ಲ, ಅದೇ ತರ ಬರುತ್ತೆ. ಏನ್ ಮಾಡ್ತೀರಾ, ನಮ್ ದೇಶ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಎಲ್ಲ ಬಾಲಿವುಡ್ ಔಟ್ಸೈಡ್ ಇಂಪೋರ್ಟ್ ಗಾಡಿ ಎಲ್ಲ ಬುಚ್ಚಿಗೆ ಬಿಡಬೇಕಲ್ಲ. ನಮ್ ದೇಶದ ಗಾಡಿಗಳು ಇನ್ನೂ ಟಾಪ್ ಕಂಡೀಷನ್ ಇದೆ. ಹೌದು, ಔಟ್ ಲುಕ್ಗಳು ಎಲ್ಲ ಸ್ಪೋರ್ಟಿ ಲುಕ್ಗಳು ಎಲ್ಲ ಟಾಪ್ ಕಂಡೀಷನ್ ಬರುತ್ತೆ. ಹೇಳಿ ಸರ್ ಇದ್ರ ಡೀಟೇಲ್ಸ್. ಸರ್ ಇದು 2023 ಮಾಡಲು. ಬೇರೆ 3,000 ಕಿಲೋಮೀಟರ್ ಓಡಿದೆ. ಓನ್ಲಿ 3,000 ಕಿಲೋಮೀಟರ್ ಡನ್. ಬೇರೆ 3,000 ಓಡಿದೆ. 3,90,000 ರೂಪಾಯಿ ಸರ್. 3,90,000 ರೂಪಾಯಿಗೆ 2023 ಮಾಡ್ಲು. ಹೌದು ಸರ್. ಸೂಪರ್ ಮೆಟ್ಯೂರ್. ರಾಯಲ್ ಎನ್ಫೀಲ್ಡ್ 650cc ಗಾಡಿ. 650cc 650cc ಗಾಡಿ. ಓಕೆ. ಹಾಗೆ ನೆಕ್ಸ್ಟ್ ವೇಕಲ್ ಯಾವ್ದು ಸರ್ ಇದು? ರೋಹಿನ್ TVS ರೋಹಿನ್ ಅಲ್ಲ ಸರ್, ರೋನಿನ್ TVS ರೋನಿನ್. ಹೌದು. ತುಂಬಾ ನೀಟ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ ಇದು. 2023 ಮಾಡಲ್ ಗಾಡಿ. 1,43,000. ಬೇರೆ 6,200 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಸಿಂಗಲ್ ಓನರ್ ಲೋನು ಆಗುತ್ತೆ. ಆರಾಮಾಗಿ ನಿಮ್ಗೆ ₹1,00,000 ಲೋನ್ ಆಗ್ಬಿಡುತ್ತೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? 1,43,000. 1,43,000 ರೂಪಾಯಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡುವ. ಮಾಡ್ತೀರಾ? ಡೆಫಿನೆಟ್ ಆಗಿ ಮಾಡೋಣ. ಹೆಚ್ಚು ಕಮ್ಮಿ ಮಾಡಿದ್ರೆ ವ್ಯಾಪಾರ ಆಗೋದಲ್ಲ. ಹಾಗೆ ನೆಕ್ಸ್ಟ್ ವೇಕಲ್ TVS. ಇದು ಚಿಕ್ಕ ಗಾಡಿ, ಮೈಲೇಜ್ ಗಾಡಿ. TVS ಅವ್ರದ್ದು TVS ರೈಡರ್. ಔಟ್ಲುಕ್ ಚೆನ್ನಾಗಿರುತ್ತೆ ಗಾಡಿ, ಸ್ಪೋರ್ಟಿ ಲುಕ್ ಇರುತ್ತೆ ಈ ಗಾಡಿ. 2022 ಮಾಡಲ್ ಗಾಡಿ. 90,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. 90,000 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡ್ಕೊಡ್ತೀರಾ? ಮಾಡೋಣ ಸರ್. ನೋಡಿ ಸ್ನೇಹಿತರೆ, MS ಕಾರ್ ಲಿಂಕ್ಸ್ ಅಲ್ಲಿ ಇಲ್ಲೆಲ್ಲ ಡೀಟೇಲ್ಸ್ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಜನ ಕಸ್ಟಮರ್ಸು ಎಲ್ಲ ಬಂದ್ಬಿಟ್ಟಿದ್ದಾರೆ. ಯಾರಾದರೂ ಬೈಕ್ ತಗೋಬೇಕು ಅಂತಕ್ಕಂಥವ್ರು MS ಕಾರ್ ಲಿಂಕ್ಸಿಗೆ ಬಂದು ಗಾಡಿ ಡೀಟೇಲ್ಸು ಕೊಟೇಶನ್ ಎಲ್ಲ ತಿಳ್ಕೊಂಡು ಬೇರೆ ಕಡೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಬನ್ನಿ, ಸ್ಕೂಟರ್ಗಳಲ್ಲಿ ಎಲ್ಲ ತರ ನನ್ನ ಹತ್ರ ಸ್ಕೂಟರ್ಗಳು ಇರುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಗಾಡಿ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ. 2016 ಮಾಡಲು. 2016 ಯಮಾ ಫೆಸಿನೋ ಗಾಡಿ. ಇದು 43,000 ರೂಪಾಯಿಗೆ ಆಗುತ್ತೆ. 43,000 2016 ಮಾಡಲು. 43,000 ಹೇಳ್ತಾನೆ, ಹೆಚ್ಚು ಕಮ್ಮಿ ಕೊಡುವ. ಹಾಗೆ ನೆಕ್ಸ್ಟ್ ವೆಹಿಕಲ್. ಆಮೇಲೆ ನೆಕ್ಸ್ಟ್ ವೆಹಿಕಲ್ 2020 ಮಾಡಲು. ಆಕ್ಸೆಸ್ 2020 ಮಾಡಲು. ಈ ಗಾಡಿ ನಿಮಗೆ 72,000 ರೂಪೀಸ್ ಆಗುತ್ತೆ. 72,000 ಆಗುತ್ತೆ. ಸಿಂಗಲ್ ಮಾಡಲ್ 2020 ಮಾಡಲು. 20 ಮಾಡಲು ಸಿಂಗಲ್ ಓನರ್. ಅದೇ ರೀತಿ ಬ್ಲೂ ಕಲರ್ ಆಕ್ಸೆಸ್. ಬ್ಲೂ ಕಲರ್ 19 ಮಾಡಲು ನಿಮಗೆ 60,000 ರೂಪಾಯಿ ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. ಯಾವ ಮಾಡಲು? 19 ಮಾಡಲು. ಏನ್ ರೇಟ್ ಅಂದ್ರಿ? 62,000 60,000 ರೂಪಾಯಿ ಆಗುತ್ತೆ. 60,000 ರೂಪಾಯಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಮಾಡೋಣ. ರೆಡ್ ಬೇಡ, ಬ್ಲೂ ಬೇಡ, ವೈಟ್ ಬೇಕು ಅಂತಕ್ಕಂಥವ್ರಿಗೆ ವೈಟ್ ಕೂಡ ಇದೆ. ವೈಟ್ 2019 ಇದೆ. 40,000 ಹೊಡಿದೆ. 60,000 ರೂಪಾಯಿಗೆ ಆಗುತ್ತೆ. 60,000 ರೂಪಾಯಿಗೆ ಆಗುತ್ತೆ. ಇದೇ ಗಾಡಿಗಳು ಬೇರೆಗಳೇ ಇನ್ನೂ ನೀಟ್ ಇರಲ್ಲ. ಕಚಡದ ತರ ಇರುತ್ತೆ. ಮೀಟರ್ ಇಲ್ಲ. ಡಾಂಪರ್ ಮಾಡಿ ಕಮ್ಮಿ ಮಾಡಿ, ಡಾಕ್ಟರ್ದು ಇಂಜಿನಿಯರ್ದು ಆ ತರ ಏನೂ ಇಲ್ಲ. ಗಾಡಿ ನೀಟ್ ಗಾಡಿಗಳು, ಶೋರೂಮ್ ಕಂಡೀಷನ್ ಇರುತ್ತೆ ಗಾಡಿ. ಕಿಲೋಮೀಟರ್ ಒರಿಜಿನಲ್ ಕಿಲೋಮೀಟರ್ಗಳು ಇದೆಲ್ಲ.
ಹಾಗಾಗಿ ಬೆಸ್ಟ್ ಕ್ವಾಲಿಟಿ ಗಾಡಿಗಳು ಬೆಸ್ಟ್ ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ ಸರ್. ಮತ್ತೆ ಕಸ್ಟಮರ್ಗೆ ಒಂದು ಫ್ರೀ ಸರ್ವಿಸು ಕೊಡ್ತೀವಿ. ಒಂದು ಫ್ರೀ ಬಂದು ಸರ್ವಿಸ್ ಸಣ್ಣ ಪುಟ್ಟ ಈ ಕಡೆ ಆ ಕಡೆ ಈ ತರ ಇದೆ ಆ ತರ ಇದೆ ಅಂದ್ರೆ ಸಣ್ಣ ಪುಟ್ಟ ಸಪೋರ್ಟು ಮಾಡ್ತೀವಿ. ಓಕೆ. ಹಾಗೆ ಎಂಟಾರ್ಕು 2022 ಮಾಡಲು ರೇಸ್ ಎಡಿಷನ್ XP 85,000 ರೂಪೀಸ್ ಹೇಳ್ತಾನೆ. 85,000 ರೂಪಾಯಿ ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಆಗುತ್ತೆ. ಹೊಸ ಗಾಡಿ ತರ ಇದೆ. ಬರೀ 6,000 ಕಿಲೋಮೀಟರ್ ಓಡಿರೋದು. ಬರೀ 6,000 ಬರೀ 6,000 ಕಿಲೋಮೀಟರ್. ಶೋರೂಮ್ ಕಂಡೀಷನ್ ಇಂದ ಕಮ್ಮಿ ಇರಲ್ಲ ಗಾಡಿ. ಹಾಗೆ ಇನ್ನೊಂದು ಎಂಟಾರ್ಕ್ ಇದೆ. ಇನ್ನೊಂದು ಎಂಟಾರ್ಕ್ ಅದು 2022 ಅದೂನು ಸೇಮ್ ರೇಟ್ 2022 ಮಾಡಲು ಸೇಮ್ ರೇಟ್ 85,000 ರೂಪೀಸ್ ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಆಗುತ್ತೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 85,000 ಎರಡು ಕೂಡ ಇದೆ. ಹೌದು ಅಲ್ವಾ ಸರ್? ಹೌದು. 2012 ಮಾಡಲು ಇದು 2022 ಮಾಡಲು 12 ಅಲ್ಲ 2022 ಮಾಡಲು. ರೇಟ್ ವೇರಿಯೇಷನ್ ಇರ್ಬೇಕಲ್ಲ ಮತ್ತೆ ಫೈನಲ್ ಏನ್ ರೇಟ್? ಸೇಮ್ ಮಾಡಲಲ್ಲ ಎರಡೂನು ಸೇಮ್ ಮಾಡಲು. ಹೌದು. ಇದು 22 ಇದು 22 ಅದು 22 ಮಾಡಲು. ಓಕೆ. 85,000 85 ಹೇಳ್ತಾರೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಹೀರೋ ಮೇಸ್ಟ್ರೋ 2017 ಮಾಡು 45,000 ಹೇಳ್ತಾನೆ. ಹೆಚ್ಚು ಕಮ್ಮಿ ಆಗುತ್ತೆ. 45,000 ಮಾಡ್ಕೊಡ್ತೀರಾ? ಮಾಡ್ಕೊಡ 40,000 ರೂಪೀಸ್ಗೆ ಮಾಡ್ಕೊಡೋಣ. ಹೀರೋ. ಹೌದು ಹೀರೋದು ಮ್ಯಾಸ್ಟ್ರೋ 8G ಲೇಟೆಸ್ಟ್ ಗಾಡಿ ಸರ್ ಇದು. ಫೈನಲ್ ಇದಕ್ಕೂ ಲೋನ್ ಆಗುತ್ತಾ? ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. 2016 ಮೇಲೆ ಗಾಡಿ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. ಹಾಗೆ ಅದು ಬಿಟ್ಟು ಈ ಕಡೆ ಕೂಡ ಆಕ್ಟಿವಾ ಅವೆಲ್ಲ ಗಾಡಿಗಳಿದಾವೆ. ಹೌದು ಜುಪಿಟರ್ ಲೇಟೆಸ್ಟ್ ಗಾಡಿ ಇದು 2022 ಕಲರ್ 22 ಗೋಲ್ಡನ್ ಕಲರ್. ಬೇರೆ ಗಾಡಿ 9,000 ಕಿಲೋಮೀಟರ್ ಓಡಿದೆ. ಏನ್ ರೇಟು? 86,000 ರೂಪೀಸ್ 86,000 ರೂಪಾಯಿ. 86,000 ರೂಪಾಯಿಗೆ TVS ಜುಪಿಟರ್ ಕೊಡ್ತಾ ಇದೆ ನೋಡಿ. ಗಾಡಿ ನಂಬರ್ ನೋಡ್ತಾ ಇರ್ಬೋದು ನೀವು 9816. ಫೈನಲ್ ರೇಟು ಸರ್? ಜುಪಿಟರ್ 125 ಲೇಟೆಸ್ಟ್ ಗಾಡಿ ಸರ್ ಇದು. ಮ್ಯಾಗ್ವಿಲ್ ಡಿಸ್ ಬ್ರೇಕ್ ಎಲ್ಲ ಬರುತ್ತೆ ಈ ಗಾಡಿಗಳಲ್ಲಿ. ಈ ಗಾಡಿ ನಿಮಗೆ 86,000 ರೂಪೀಸ್ 86,000 ರೂಪಾಯಿ. 86,000 ರೂಪಾಯಿ ಕೊಡ್ತಾ ಇದ್ದೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಡ್ಯೂಕ್ಗಳು ನಮ್ಮ ಹತ್ರ ಎಲ್ಲ ಮಾಡಲ್ ಡ್ಯೂಕ್ಗಳು ಇರುತ್ತಣ್ಣ. 2017 ಇಂದ ಹಿಡಿದು 2020 ವರೆಗೂ ಎಲ್ಲ ಗಾಡಿ ಇದೆ. ಡಿಯೋ. ಹೌದು. 7102 ಈ ಗಾಡಿ ನೀವು ನೋಡ್ತಾ ಇರೋದು 2019 ಮಾಡಲದು ರೆಡ್ ಕಲರ್ ರೆಡ್ ಅಂಡ್ ಗಿರೆ. ಆ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 65 ಆಗುತ್ತೆ. 65,000 ಆಗುತ್ತೆ. 65,000 ರೂಪಾಯಿಗೆ. ಹೌದು ಸರ್. 2019 ಮಾಡಲು 19 ಮಾಡಲು. ಹೌದು. ಡಿಯೋ DX ಇದೆ. ಸೇಮ್ ಗಾಡಿ ಡಿಯೋ DX ಇದೆ. ಅದು 65 ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲಾಕ್ ಕಲರ್ 2020 ಮಾಡಲ್ ಸರ್ ಅದು. 2021 ಮಾಡಲು 60,000 ರೂಪಾಯಿಗೆ ಆಗುತ್ತೆ. 60,000 ಆಗುತ್ತೆ. 60,000 ಆಗಿದೆ. ಬೆಂಗಳೂರಿನಲ್ಲಿ ಯಾವ ಎಲ್ಲಾದ್ರೂ ಹೋಗಿ ನೋಡಿ 60,000ಗೆ 21 ಮಾಡಲ್ ಗಾಡಿ ಯಾರು ಕೊಡಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಆಕ್ಟಿವಾ ಅದು ಸೇಮ್ 2021 ಮಾಡಲ್ ಅದೂನು ರೇಟು ಸೇಮ್. ಅದು ಸೇಮ್ ರೇಟ್ ಸೇಮ್ 65,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಬನ್ನಿ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವೈಟ್ ಕಲರ್ ಗಾಡಿ ಅದು ಆಕ್ಟಿವಾ ಸಿಂಗಲ್ ಓನರ್ ಗಾಡಿ. ತುಂಬಾ ಟಾಪ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸ್ಕ್ರಾಚಸ್ ಇತ್ತು. ನಾವೇ ಪೇಂಟಿಂಗ್ ಎಲ್ಲ ಮಾಡಿದೀವಿ. 2014 ಮಾಡಲು 2014 ಮಾಡಲ್ ಗಾಡಿ. 35,000 ಹೇಳ್ತೀವಿ. 30,000 ಮೇಲೆ ಸಣ್ಣ ಪುಟ್ಟ ಆಗುತ್ತೆ ಗುರುವೆ. 30,000. ಹೌದು. ಈ ತರ ತುಂಬಾ ಇರುತ್ತೆ ನಮ್ಮ ಹತ್ರ. ಡೈಲಿ 8 ಗಾಡಿಗಳು ಆಕ್ಟಿವಾಗಳು ಇದ್ರೂ ಸೇಲ್ ಆಗಿಬಿಡುತ್ತೆ ಸರ್. ಆ ತರ ಇದೆ ಆಕ್ಟಿವಾ ಬಿಸ್ನೆಸ್ ಬೆಂಗಳೂರಲ್ಲಿ. ಸ್ಕೂಟರ್ ಅಲ್ಲ, ಸ್ಕೂಟರ್ ಬೆಂಗಳೂರು ಸಿಟಿನಲ್ಲಿ ತುಂಬಾ ಯೂಸ್ಫುಲ್. ಕ್ಲಾಸಿಕ್ 2019 2019 ಮಾಡಲು ಶೋರೂಮ್ ಕಂಡೀಷನ್ ಇದೆ. ಬೇರೆ 2,716 ಕಿಲೋಮೀಟರ್ ಓಡಿದೆ. 2,716 ಕಿಲೋಮೀಟರ್ ಓಡಿದೆ. ಶೋರೂಮ್ ಕಂಡೀಷನ್ ಇದೆ. ಬೇರೆ ವಾಶ್ ಪಾಲಿಶ್ ಮಾಡಿ ಕೊಡಬೇಕು ಗಾಡಿ. ನಿಮಗೆ 1 ರೂಪಾಯಿ ಖರ್ಚಿರಲ್ಲ. 2,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ. 1,80,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. 1,80,000 ರೂಪಾಯಿ ಹೇಳ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಗನ್ ಮೆಟಲ್ ಗಿರೆ ಬುಲೆಟ್ 350. 2018 ಮಾಡಲು ಸೆಕೆಂಡ್ ಓನರ್ ಇದು. 2018 ಮಾಡಲ್ ಸೆಕೆಂಡ್ ಓನರು. ನಿಮಗೆ ಗಾಡಿ 20,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ. 1,75,000 ಹೇಳ್ತಾ ಇದ್ದೀನಿ. 1,68,000 ವರೆಗೂ ಮಾಡೋಣ. 168 ವರೆಗೂ ಮಾಡ್ಕೊಡ್ತೀನಿ. 1,68,000 ರೂಪಾಯಿಗೆ ನಿಮಗೆ ಗನ್ ಮೆಟಲ್ ಗ್ರೇ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸಿಗ್ತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ. ಇಲ್ಲ MS ಕಾರ್ ಲಿಂಕ್ಸ್ ಇಲ್ಲೇನು ನೋಡ್ತಾ ಇದ್ರು ಈ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಬನಶಂಕರಿಲಿ ಬರ್ತಕ್ಕಂಥ ಶೋರೂಮು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದೆ. ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ 350 XR ಇದು 2018 ಮಾಡಲು ಗಾಡಿ. 17,000 ಕಿಲೋಮೀಟರ್ ಇದೆ. 1,25,000 ರೂಪಾಯಿ ಹೇಳ್ತಾ ಇದ್ದೀನಿ. 1,25,000 ರೂಪಾಯಿ ಹೇಳ್ತಾ ಇದ್ದೀನಿ. 1,25,000 ರೂಪಾಯಿ ಥಂಡರ್ಬರ್ಡ್ 350 X. ಹಾಗೆ ನೆಕ್ಸ್ಟ್ ವೆಹಿಕಲ್ ಪಲ್ಸರ್ ಸಣ್ಣ ಪುಟ್ಟ ಚಿಕ್ಕಮ್ಮಿ ಮಾಡೋಣ. NS 200 2017 ತುಂಬಾ ಡಿಮ್ಯಾಂಡ್ ಅಂತ ಇರೋ ಗಾಡಿ ಇದು. 85,000 ರೂಪೀಸ್ಗೆ ಫೈನಲ್ ಆಗುತ್ತೆ. 85,000 ರೂಪೀಸ್ಗೆ ಫೈನಲ್ ಆಗುತ್ತೆ. ಓಕೆ. ಅದೇ ರೀತಿ ಪಲ್ಸರ್ ಇದೆ, ಅಪಾಚಿ ಇದೆ ಸರ್. ಎಲ್ಲ ಗಾಡಿ ಇದೆ. ಅದರಲ್ಲಿ NS 220 ಬುಕ್ ಆಗಿದೆ. ಈಗ ಬುಕ್ ಆಗಿದೆ. NS 220 ಬುಕ್ ಆಗಿದೆ. ಅಪಾಚಿ RTR ಇದೆ. 2012 ಮಾಡಲಿದೆ. 2017 ಮಾಡಲಿದೆ. ಅಪಾಚಿ RTR ನಲ್ಲಿ ನಿಮಗೆ ಡಿಫ್ರೆಂಟ್ ಮಾಡಲಿ, ಡಿಫ್ರೆಂಟ್ ಕಂಡೀಷನ್, ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಇದು 35,000 ಇಂದ ಸ್ಟಾರ್ಟ್ ಆಗುತ್ತೆ. ಡುವಲ್ ಡಿಸ್ಕ್ ಗಾಡಿ ಇದು.
ಫ್ರಂಟ್ ಬ್ಯಾಕ್ ಎರಡು ಡಿಸ್ ಬ್ರೇಕ್ ಬರುತ್ತೆ. ಫೈನಲ್ ಏನು ರೇಟ್ ಆಗುತ್ತೆ? 35ಗೆ ಕೊಡ್ತೀನಿ, 35,000 ಕೊಡ್ತೀನಿ. 35,000. ಹೌದು ಅಣ್ಣ. ನಿಮಗೆ ಯಾವ ಮಾಡಲ್ ಗಾಡಿ ಬೇಕು, ಏನು ರೇಂಜಲ್ಲಿ ಗಾಡಿ ಬೇಕು, 40,000 ಸ್ಟಾರ್ಟು. 40, 45, 50, 55 ಬನ್ನಿ. 100cc ಗಾಡಿ ಬೇಕಾ, 150cc ಗಾಡಿ ಬೇಕಾ, ಅಪಾಚಿ 180 ಗಾಡಿ ಇದೆ, TVS ಜುಪಿಟರ್ಗಳು, TVS ವಿಕ್ಟರ್ಗಳು, ಲೇಟೆಸ್ಟ್ ಗಾಡಿಗಳು, ಎಂಟಾರ್ಗಳು, TVS ಎಂಟಾರ್ಗಳು, ಆಮೇಲೆ ಮತ್ತೆ ಸ್ಕೂಟರ್ಗಳು, ಬೇಕಾದಷ್ಟು ಸ್ಕೂಟರ್ಗಳು ಬಿದ್ದಾವೆ. ಆಮೇಲೆ ಜಿಕ್ಸರ್ಗಳು, ಜಿಕ್ಸಲ್ 2-3 ಗಾಡಿ ಜಿಕ್ಸರ್ಗಳಿದೆ ಸರ್. ಒಂದು 45-50 ಸ್ಟಾರ್ಟ್ ಆಗುತ್ತೆ. ಆಮೇಲೆ ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಓಲ್ಡ್ ಮಾಡಲು 2007 ಮಾಡಲು ಆ ಗಾಡಿನೂ ಇದೆ. ನಿಮಗೆ ಕಮ್ಮಿ ಅಂದರೆ ಒಂದು 50,000 ರೇಂಜಲ್ಲಿ ಬೇಕಾ, ಬನ್ನಿ ಮಾಡಿಸ್ಕೊಡ್ತೀನಿ. ಆಮೇಲೆ ಅವೆಂಜರ್ ಲೇಟೆಸ್ಟ್ ಗಾಡಿ ಇದು, 2022 ಮಾಡಲ್ ಗಾಡಿ ಇದು. 22 ಮಾಡಲ್ ಅವೆಂಜರ್ ಕ್ರೂಸ್ ಹೊಸ ಗಾಡಿ ತರ ಇದೆ ಗಾಡಿ. ಇದು ಬ್ಲಾಕ್ ಅಂಡ್ ಚಾಕ್ಲೇಟ್ ಕಲರ್ ಬರುತ್ತಲ್ಲ ಆ ಗಾಡಿ ಇದು. ಈ ಗಾಡಿ ತುಂಬಾ ಕಮ್ಮಿ ಹೊಡಿದೆ ಗಾಡಿ, 4,000 ಚಿಲ್ಲರೆ ಏನು ಹೊಡಿದೆ ಗಾಡಿ ಅಷ್ಟೇ. ಇದು ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇದೆ ಅದರಿಂದ ಕಮ್ಮಿಗೆ, ಅದರಿಂದ ಕಂಡೀಷನ್ ಗಾಡಿಗಳು. ಆಮೇಲೆ ಚಿಕ್ಕ ಗಾಡಿಗಳು ಬೇಕಾದ್ರೆ ಸ್ಕೂಟಿಗಳು, ಲರ್ನರ್ಗಳು ಇರ್ತಾರಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರುಗಳು, ಅವ್ರಿಗೆ ಎಲ್ಲ ಸ್ಕೂಟಿಗಳು ಇದೆ, ಎಲ್ಲ ಇದೆ. ಸ್ಕೂಟಿ ಪೆಪ್ಪು, ಸ್ಕೂಟಿ ಸ್ಟ್ರೀಕ್, ವಿಗೋಗಳು ಎಲ್ಲ ತರ ಗಾಡಿ ಇದೆ. ಆಮೇಲೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬೇಕಾದ್ರೂ ಇರುತ್ತೆ, ಐಕ್ಯೂಬ್ ಆ ತರ ಗಾಡಿಗಳು ಇರುತ್ತೆ. ಎಲ್ಲ ಗಾಡಿಗಳು ಯಾವ್ದು ರೀತಿ ಆರ್ ಟಿ ಒ ಚಾರ್ಜಸ್ ಕಮಿಷನ್ ಇಲ್ಲ ತಾನೆ? ಆಟೋ ಇದು ಟ್ರಾನ್ಸ್ಫರ್ ಚಾರ್ಜಸ್ ಅಂತ 200 ರೂಪಾಯಿ ತಗೊಳ್ಳೋದು, ಕಮಿಷನ್ ಅಂತ 1.5 ತಗೊಳ್ಳೋದು, ಅದೊಂದು ಏನು ಇಲ್ಲ. ಗಾಡಿ ಫೈನಲ್ ಫೈನಲ್ ಪ್ರೈಸ್ಗಳು, ಗಾಡಿ ಪ್ರೈಸ್ ಫೈನಲ್ ಪ್ರೈಸ್ ಅಷ್ಟೇ. ಮಿಕ್ಕಿದ ಏನು ಚಾರ್ಜಸ್ ಎಂತ ಇರಲ್ಲ, ಹೈಡ್ ಅಂಡ್ ಸಿಕ್ ಚಾರ್ಜಸ್ ಇರಲ್ಲ ಏನು. ಸರ್ ಇದು 2023 ಮಾಡಲ್ ಆಕ್ಟಿವಾ, 23 ಮಾಡಲ್ 23 ಮಾಡಲ್ ಶೋರೂಮ್ ಕಂಡೀಷನ್ ಇದೆ, ಹೊಸ ಗಾಡಿ ತರ ಇದೆ ಗಾಡಿ. ಈ ಗಾಡಿ ಬಂದು ನಿಮಗೆ 90,000 ಹೇಳ್ತಾ ಇದೀವಿ, 85,000 ರೂಪೀಸ್ ವರೆಗೂ ಫೈನಲ್ ಮಾಡುವ. ಎಷ್ಟು? 80,000ಕ್ಕ 85,000 ರೂಪಾಯಿಗೆ ಆಗುತ್ತೆ ಫೈನಲ್. 2023 ಮಾಡಲ್ ಸಿಂಗಲ್ ಓನರ್, ಸಿಂಗಲ್ ಓನರ್, ಬೇರೆ 10,000 ಚಿಲ್ಲರೆ ಹೊಡಿದೆ. ಬರೀ 10,000 ಚಿಲ್ಲರೆ ಓಡಿರ್ತಕ್ಕಂಥ ಗಾಡಿ. ಇನ್ನು ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್? 90 ಹೇಳ್ದೆ 85 ವರೆಗೂ ಫೈನಲ್ ಮಾಡ್ಬೋದು ಸರ್. ಶೋರೂಮ್ ಬೆಲೆಯಲ್ಲಿ 1,17,000 ಚಿಲ್ಲರೆ ಇದೆ. ಹಾಗಾದ್ರೆ ಕಮ್ಮಿ ಆಗುತ್ತಾ ಇಲ್ಲ? ಸಣ್ಣ ಪುಟ್ಟ ಮಾಡುವ, ಸಣ್ಣ ಪುಟ್ಟ ಮಾಡೋಣ ಬನ್ನಿ, ಮಾಡೋಣ ಸಣ್ಣ ಪುಟ್ಟ ಹೆಚ್ಚು ಮಾಡೋಣ ಸರ್. BMW 2021 ಮಾಡಲಿದು, BMW 310R 5,700 ಕಿಲೋಮೀಟರ್ ಮಾತ್ರ ಹೊಡಿದೆ ಗಾಡಿ, ಹೊಸ ಗಾಡಿ ತರ ಇದೆ ಗಾಡಿ. 2,80,000 ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,80,000 ರೂಪೀಸ್. 2,80,000 ಹೇಳ್ತಾ ಇದ್ದೀರಾ. BMW ಅಲ್ಲಿ ಯಾವ್ದಿದು? BMW 310R 310R ಹೌದು. 2,80,000 ಸ್ಲೈಟ್ಲಿ ನೆಗೋಷಿಯಬಲ್, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲ BMW ಅಲ್ಲದೆ ಇನ್ನೊಂದು BMW ಬೈಕ್ ಇದೆ, ಇದು ಯಾವ್ದು ಸರ್? ಇದು 2022 ಮಾಡಲ್ ಗಾಡಿ ಇದು, 2,85,000 ರೂಪೀಸ್ಗೆ ಆಗುತ್ತೆ. ಇದು ಯಾವ್ದು BMW ಅಲ್ಲಿ? ಸೇಮ್ ಗಾಡಿ 310R ವೈಟ್ ಇದೆ, ಬ್ಲಾಕ್ ಇದೆ, ಬ್ಲಾಕ್ ಇದೆ ಗಾಡಿ. ಹೌದು, ಹೊಸ ಗಾಡಿ ತರ ಇದೆ. ಹೊಸ ಗಾಡಿಯಿಂದ ಏನು ಕಮ್ಮಿ ಇಲ್ಲ. 2,85,000 2,85,000 ರೂಪಾಯಿಗೆ ಆಗುತ್ತೆ. ಮತ್ತೆ ಹೌದು, 2,85,000 ಅದು 2,80,000 2021 ಮಾಡಲ್. 5,000 ಜಾಸ್ತಿ. ಹೌದು ಸರ್, ಮಾಡಲ್ ಜಾಸ್ತಿ ಆಗತ್ತಲ್ಲ ಆತರ. ಆಮೇಲೆ ಎರಡನೇದು ಹೊಸ ಗಾಡಿ, ಮೇಟೆಡ್ ಟ್ಯಾಂಪರಿಂಗು ಇದು ಅಂತ ಏನೂ ಇರಲ್ಲ. ನೀವು ಆರಾಮಾಗಿ ಶೋರೂಮ್ ಕಸ್ಟಮರ್ ಇವನ್ಗೆ ಕರ್ಕೊಂಡು ಬಂದು ಮೆಕ್ಯಾನಿಕ್ ತೋರಿಸ್ಕೊಂಡು ಬಂದು ತೋರಿಸ್ಕೊಂಡು ತಗೊಳ್ಬೋದು ಆರಾಮಾಗಿ. ಸೂಪರ್. ಇದು ಯಾವ ಮಾಡಲ್? ಯಾವ ಮಾಡಲ್? ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್. 2022 ಮಾಡಲು, 2022 ಮಾಡಲು ಬ್ಲಾಕ್, 2021 ಮಾಡಲು ವೈಟ್, 2021 ವೈಟ್, 22 ಬಂದ್ಬಿಟ್ಟು ಬ್ಲಾಕ್. ಹೌದು, 1 ವರ್ಷ ಸೀನಿಯರ್ ಇದು. ಹೌದು, 5,000 ಜಾಸ್ತಿ. ಹೌದು ಸರ್. 2,85,000ಕ್ಕೆ ಬ್ಲಾಕ್ ಕಲರ್ BMW 310R. ಹೌದು, 2,80,000 ವೈಟ್, 85,000 ಬ್ಲಾಕ್ 2023. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಂಜಾ 650 ಇದು 650cc ಗಾಡಿ, 2013 ಮಾಡಲು. ನಿಮ್ಗೆ ಮ್ಯಾಕ್ಸಿಮಮ್ 44,000 ಕಿಲೋಮೀಟರ್ ಓಡಿದೆ. 2,90,000 ಹೇಳ್ತಾ ಇದ್ದೀನಿ. 2,90,000 2,90,000 ರೂಪಾಯಿ ಹೇಳ್ತಾ ಇದ್ದೀನಿ. ಎರಡನೇದು ಗಾಡಿ ಹೊಸ ಗಾಡಿ ತರ ಇದೆ, ಹೊಸ ಗಾಡಿಯಿಂದ ಕಮ್ಮಿ ಇಲ್ಲ. ಟೈರು ಇರಲಿ, ಬಾಡಿ ಲೈನ್ ಅಲ್ಲಿ ನೋ ಸ್ಕ್ರಾಚಸ್, ನಥಿಂಗ್, ಏನು ಸ್ಕ್ರಾಚಸ್ ಇಲ್ಲ, ಏನಿಲ್ಲ, ಎಲ್ಲ ತರ ಫಿಟ್ಟಿಂಗ್ಸ್ ಇದೆ. ಫಾಗ್ ಲೈಟ್ಗಳು ಇದೆ, ನಿಮ್ಗೆ ಟೂರಿಂಗ್ ಕಿಟ್ ಇದೆ ನೋಡಿ, ಫಿಟ್ಟಿಂಗ್ ಆಗಿದೆ ನೋಡಿ. ಟೂರಿಂಗ್ ಕಿಟ್ ತೋರಿಸಿ, ಫಿಟ್ಟಿಂಗ್ ಆಗಿದೆ ಟೂರಿಂಗ್ ಕಿಟ್ಟು. ಆಮೇಲೆ ಎಲ್ಲ ತರ ಫಿಟ್ಟಿಂಗ್ಗಳಿದೆ, ಗಾರ್ಡ್ಸ್ ಇದೆ ಎಲ್ಲ ಗಾಡಿನಲ್ಲಿ, ಫುಲ್ ಫಿಟ್ಟಿಂಗ್, ಹೊಸ ಗಾಡಿ ತರ ಇರಬೇಕು ಗಾಡಿ. 2,90,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡಲ್ ಅಂದ್ರಿ? 2013 2013 ಹೌದು. 650cc ಗಾಡಿ ಸರ್ ಇದು, 650cc ಗಾಡಿ. ಓಕೆ. ಅದೇ ರೀತಿ ನೆಕ್ಸ್ಟ್ ವೀಕಲ್ ಯಮಹಾ MT-15
22ನೇ ಮಾಡಲು, ಸಾರಿ 2023ನೇ ಮಾಡಲು ಸರ್, 2023ನೇ ಮಾಡಲು. ಹೆಲ್ಮೆಟ್ ಆ ಗಾಡಿ ಇದಿಲ್ಲ ಸ್ವಾಮಿ, ಹೆಲ್ಮೆಟ್ ಇದಿಲ್ಲ. ಯಾಕಂದ್ರೆ ಗಾಡಿ ಮೇಲೆ ಇದ್ರೆ ಜನ ಅದು ತಿಳ್ಕೊಂಡಿದ್ದಾರೆ, ಅದಕ್ಕೆ ಹೆಲ್ಮೆಟ್ ಆ ಗಾಡಿ ಇದಿಲ್ಲ. ವಿತೌಟ್ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಎಲ್ಲಾರ್ಗು ಹೆಲ್ಮೆಟ್ ಫ್ರೀ, ಯಾರು ಯಾವ ಗಾಡಿಗೂ ಇಲ್ಲ ಸರ್. ಹೇಳಿ ಸರ್. ಆಮೇಲೆ MT-15 12,000 ಕಿಲೋಮೀಟರ್ ಮಾತ್ರ ಹೊಡಿದೆ, 2023ನೇ ಮಾಡಲು. 1,80,000 ಹೇಳ್ತಾ ಇದ್ದೀನಿ, 1,75,000 ರುಪೀಸ್ಗೆ ಫೈನಲ್ ಆಗುತ್ತೆ ಸರ್ ಗಾಡಿ. 1,75,000. ಹೌದು ಹೌದು. MT-15 ಇದರಲ್ಲಿ ಇನ್ನೊಂದು ಕಲರು ಇದೆ, ಸಿಲ್ವರ್ ಕಲರ್ ಬರೋದಲ್ಲ, ವೈಟ್ ತರ ಅದೂ ಇದೆ, ಅದು ಗೋಲ್ಡನ್ ಅಲ್ಲಿ ಇದೆ. ನಿಮ್ಗೆ ಬ್ಲಾಕ್ ಬೇಡ ಅಂದ್ರೆ ಅದು ಎತ್ಕೊಡ್ತೀವಿ, ಅದನ್ನ ತರ್ಸ್ಕೊಡ್ತೀರಾ? ಅದು ತರ್ಸೋದೇನಿಲ್ಲ, ನಮ್ಮ ತಾನೇ ಇರುತ್ತೆ. ತರ್ಸೋ ಕೆಲಸ ಮಾಡಲ್ಲ, ತರ್ಸೋ ಡೀಲರ್ಗಳು ಡ್ಯಾಂಪರ್ ಮಾಡಿ ಪಜಿತಿ ಮಾಡಿಕ್ಕಿರ್ತಾರೆ, ಅದಕ್ಕೆ ಆ ಗಾಡಿಗಳು ನಾವು ಡೀಲರ್ಗಳಿಂದ ತರಿಸಿ ಮಾಡಲ್ಲ. ನಮ್ಮಲ್ಲಿ ಇಷ್ಟ ಆಗಿರೋದು ಕ್ಲಾಸ್ ವೆಹಿಕಲ್ ವಿತೌಟ್ ಮೀಟರ್ ಡ್ಯಾಂಪರಿಂಗ್, ಸಿಂಗಲ್ ಓನರ್ ಗಾಡಿ ವಿತ್ ಇನ್ಶೂರೆನ್ಸ್ ಇರುತ್ತೆ ಎಲ್ಲ ಗಾಡಿಗಳು. ಮತ್ತೆ ಟ್ರಾನ್ಸ್ಫರ್ ಚಾರ್ಜಸ್, ದೂರದಿಂದ ಬರೋರಿಗೆ ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ, ಕಮಿಷನ್ ಇದು ಎಂತದ್ದು ಇರಲ್ಲ ಸರ್. 2022 ಮಾಡಲ್ ಅಡ್ವೆಂಚರ್ 390 ಸರ್ ಇದು. ಇದರಲ್ಲಿ ಬೇರೆ ಫಿಟ್ಟಿಂಗ್ಸ್ 60,000 ರೂಪಾಯಿ ಫಿಟ್ಟಿಂಗ್ ಇದೆ, ಟೂರಿಂಗ್ ಕಿಟ್ ಇದೆ, ಗಾರ್ಡ್ಸ್ ಇದೆ, ಫ್ಯಾಗ್ ಲ್ಯಾಂಪ್ ಇದೆ, ನೆಕ್ಕಲ್ ಕವರ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ಗಳಿದೆ ಸರ್ ಗಾಡಿನಲ್ಲಿ. ನೋಡಿ ಗಾಡಿ ಹೊಸ ಗಾಡಿ ಇದೆ, ಕಮ್ಮಿ ಇದ್ರೆ ಗಾಡಿನೇ ತಗೊಂಡ್ಬೇಡಿ, ಹೆಂಗಿದೆ ಗಾಡಿ ಆ ತರ ಕಂಡೀಷನ್ ಅಲ್ಲಿ. ಹೌದು ಸರ್, ಫುಲ್ ಗಾರ್ಡ್ಸ್ ಇದೆ ಗಾಡಿಗೆ. ಓಕೆ, ಏನ್ ಸರ್ ಇದ್ರ ಡೀಟೇಲ್ಸ್? 2022 ಮಾಡಲ್ ಗಾಡಿ, 33,000 ಕಿಲೋಮೀಟರ್ ಓಡಿದೆ. 33,000 ಕಿಲೋಮೀಟರ್ ಇದೆ. 3,35,000 ರೂಪಾಯಿ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 3,35,000 ರೂಪಾಯಿ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಐನೆಸ್ ನೋಡ್ತಾ ಇದೀವಿ. ಹೋಂಡಾ ಐನೆಸ್ 2022 ಮಾಡಲ್ ಸರ್ ಇದು ಗಾಡಿ. 2,10,000 ರುಪೀಸ್ ಹೇಳ್ತಾ ಇದೀವಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,10,000 ರುಪೀಸ್, 2,10,000 ರೂಪಾಯಿ. ಇನ್ನೊಂದ್ಸರಿ ಮಾಡಲ್ ಓನರು 2022 ಸಿಂಗಲ್ ಓನರ್ ಗಾಡಿ ಅಣ್ಣ. ಇದು ಲೋನ್ ಆಗುತ್ತೆ ಗಾಡಿಗಳಿಗೆ? ಆಗುತ್ತೆ, ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. 2016 ಮೇಲೆ ಗಾಡಿಗೆ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. 2016 ಮೇಲೆ ಯಾವುದೇ ಗಾಡಿ ತಗೊಂಡ್ರು ಲೋನ್ ಆಗುತ್ತೆ. 2,10,000 ರೂಪಾಯಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾ CB300R. ಹೋಂಡಾ CB300R 2,500 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. 2,45,000 ರುಪೀಸ್ಗೆ ಆಗುತ್ತೆ. 2,45,000 ರೂಪಾಯಿಗೆ ಆಗುತ್ತೆ ಸರ್. ಹೋಂಡಾ CB300R ಯಾವ ಮಾಡಲ್ ಅಂದ್ರೆ? 2023, 2023 ಮಾಡಲು. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, ಹೊಸ ಗಾಡಿ ತರ ಇದೆ ಗಾಡಿ. ಇದಕ್ಕೂ ಲೋನ್ ಆಗುತ್ತೆ? ಆಗುತ್ತೆ, ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಸರ್.